ಸ್ಮಾರ್ಟ್ MS Excel ಟಿಪ್ಸ್ ಇನ್ ಕನ್ನಡ. ಈ ಟೇಬಲ್ನಲ್ಲಿ ಕರ್ನಾಟಕದ ಜಿಲ್ಲೆಗಳು ಹಾಗೆ ಪಿನ್ ಕೋಡ್ ಇದೆ. ಖಾಲಿ ಇರೋ ಜಾಗದಲ್ಲಿ ಉಳಿದಿರೋ ಅಂಥ ಪಿನ್ ಕೋಡ್ನ ಫಿಲ್ ಮಾಡಬೇಕು. ಅದನ್ನು ಬೇರೆ ಟೇಬಲಲ್ಲಿರೋ ಈ ಪೇಜ್ನಿಂದ ಫಿಲ್ ಮಾಡಬೇಕು. ಆದರೆ ಇಲ್ಲಿ ಆಲ್ರೆಡಿ 4 ಜಿಲ್ಲೆಗಳಿಗೆ 3 ಪಿನ್ ಕೋಡ್ಸ್ ಇದೆ. ಆದರೆ ನಾವು ಫಿಲ್ ಮಾಡೋಕೆ ಹೊರಟಿರುವಂಥ ಟೇಬಲಲ್ಲಿ ಒಂದೊಂದು ಪಿನ್ ಕೋಡ್ ಮಾತ್ರ ಇದೆ. ಈಗ ಎಕ್ಸಿಸ್ಟಿಂಗ್ ಇರುವಂಥ ಪಿನ್ ಕೋಡ್ಗೆ ಏನು ಡಿಸ್ಟರ್ಬ್ ಆಗದಾಗೆ ಉಳಿದಿರುವಂಥ ಸೆಲ್ನ ಹೇಗೆ ಫಿಲ್ ಮಾಡ್ಬೋದು ಅಂತ ನೋಡೋಣ. XLOOKUP ಅಥವಾ VLOOKUP ಯೂಸ್ ಮಾಡೋದ್ರಿಂದ ಎಲ್ಲ ಸೆಲ್ಗೂ ವ್ಯಾಲ್ಯೂ ಬರುತ್ತೆ. ನಮ್ಮ ಹತ್ರ ಆಲ್ರೆಡಿ ಇರೋವಂಥ ಡೇಟಾ ಎರೇಸ್ ಆಗೋಗುತ್ತೆ. ಅದನ್ನು ಡಿಸ್ಟರ್ಬ್ ಮಾಡದೆ ಹೇಗೆ ಉಳಿದಿರೋ ಸೆಲ್ನ ಫಿಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಮೊದಲಿಗೆ XLOOKUP ಯೂಸ್ ಮಾಡಿದ್ರೆ ಯಾವ ರೀತಿ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡೋಣ. ಈಗ ಇಲ್ಲಿ XLOOKUP ಫಾರ್ಮುಲಾ ಇನ್ಪುಟ್ ಮಾಡ್ತಿದ್ದೀನಿ. XLOOKUP ಲುಕ್ಅಪ್ ವ್ಯಾಲ್ಯೂ ಬಾಗಲಕೋಟ್ ಲುಕ್ಅಪ್ ಅರೆ ಪಕ್ಕದ ಟೇಬಲಲ್ಲಿ ಇಂದ ನಾನು ಫುಲ್ ಮಾಡ್ತಿದ್ದೀನಿ. ಇಲ್ಲಿ ಡಿಸ್ಟ್ರಿಕ್ಟ್ ಕಾಲಮ್ ಇದೆ, ಅದರ ಫುಲ್ ಕಾಲಮ್ನ ಸೆಲೆಕ್ಟ್ ಮಾಡ್ತೀನಿ. ರಿಟರ್ನ್ ಅರೆ ಪಿನ್ ಕೋಡ್ ಬೇಕು, ಪಿನ್ ಕೋಡ್ನ ಕಾಲಮ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಅದು ಯಾವ ರೀತಿ ಆನ್ಸರ್ ಬರುತ್ತೆ ಅಂತ ಎಲ್ಲದಕ್ಕೂ ಫಿಲ್ ಮಾಡಿ ನೋಡಿದಾಗ ಎಲ್ಲ ಜಿಲ್ಲೆಗಳಿಗೂ ಪಿನ್ ಕೋಡ್ ಬೇಕಾಗಿದೆ. ನಮ್ಮ ಹತ್ರ ಆಲ್ರೆಡಿ ಇರುವಂಥ ಪಿನ್ ಕೋಡ್ನ ಬಿಟ್ಟು ಉಳಿದಿದ್ದನ್ನ ಫಿಲ್ ಮಾಡಬೇಕು. ಹೀಗಾಗಿ ಎಕ್ಸಿಸ್ಟಿಂಗ್ ಇರೋದು ಹೇಗಿದೆಯೋ ಅದು ಹಾಗೆ ಇರಬೇಕು, ಅದು ಓವರ್ ರೈಟ್ ಆಗಬಾರ್ದು. ಆ ಕೇಸಲ್ಲಿ ಏನು ಮಾಡ್ಬೋದು ಅಂದರೆ ನಾವು ಕಾಂಬಿನೇಷನ್ ಆಫ್ ಫಂಕ್ಷನ್ಸ್ನ ಯೂಸ್ ಮಾಡ್ಬೋದು. ಇಲ್ಲಿ ಇಫ್ ಮತ್ತು XLOOKUPನ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ಈಗ ಟ್ರೈ ಮಾಡೋಣ. ಇಲ್ಲಿ ಲಾಜಿಕಲ್ ಫಂಕ್ಷನಲ್ಲಿ ಇಫ್ ಬಿಫೋರ್ ಇಸ್ ಬ್ಲ್ಯಾಂಕ್ ಆಗ XLOOKUPನ ರಿಸಲ್ಟ್ ಔಟ್ಪುಟ್ ಆಗಿ ಬರಬೇಕು. ಇನ್ ಕೇಸ್ ಬಿಫೋರಲ್ಲಿ ವ್ಯಾಲ್ಯೂ ಇದ್ದರೆ ಬಿಫೋರ್ ರಿಸಲ್ಟ್ ಆಗಿ ಬರಬೇಕು. ಇಫ್ ಮತ್ತು XLOOKUPನ ಇನ್ಪುಟ್ ಮಾಡ್ತೀನಿ. ಮೊದಲು ಈಗ ಲಾಜಿಕಲ್ ಟೆಕ್ಸ್ಟ್ ಇಫ್ B2 ಇಸ್ ಬ್ಲ್ಯಾಂಕ್ ಆಗ XLOOKUP ಯೂಸ್ ಆಗಬೇಕು ಅನ್ನೋ ರೀತಿ ಇಫ್ B2 ಈಕ್ವಲ್ಸ್ ಬ್ಲ್ಯಾಂಕ್ನ ಡಬಲ್ ಕೋಟಲ್ಲಿ ಮೆನ್ಷನ್ ಮಾಡ್ತೀನಿ. XLOOKUP ಲುಕ್ಅಪ್ ವ್ಯಾಲ್ಯೂ ಬಾಗಲಕೋಟ್ ಲುಕ್ಅಪ್ ಅರೆ ಮೊದಲು ಆಗಲೇ ಮಾಡಿದ ರೀತಿ ಮತ್ತು ಕಂಪ್ಲೀಟ್ ಕಾಲಮ್ನ ಸೆಲೆಕ್ಟ್ ಮಾಡ್ತೀನಿ. ಕೋಡ್ ಕಂಪ್ಲೀಟ್ ಸೆಲೆಕ್ಟ್ ಮಾಡ್ತೀನಿ. ಬ್ರ್ಯಾಕೆಟ್ ಕ್ಲೋಸ್ B4ಅಲ್ಲಿ ವ್ಯಾಲ್ಯೂ ಇದ್ದರೆ B4 ರಿಟರ್ನ್ ಬರಬೇಕು. ಈಗ B4 ಅಂತ ವ್ಯಾಲ್ಯೂ ಇನ್ಪುಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ವ್ಯಾಲ್ಯೂ ಬರಬೇಕು. ಈಗ ಕಂಪ್ಲೀಟ್ ಫಿಲ್ ಮಾಡ್ತೀನಿ. ಈಗ ಫಿಲ್ ಮಾಡೋದ್ರಿಂದ ಮೊದಲು ಏನು ವ್ಯಾಲ್ಯೂ ಇದೆ ಅದು ಹಾಗೇ ಇರುತ್ತೆ, ಉಳಿದಿದ್ದ ಬ್ಲ್ಯಾಂಕ್ಸ್ ಎಲ್ಲ ಫಿಲ್ ಆಗುತ್ತೆ. ಈ ರೀತಿ ಯೂಸ್ ಮಾಡೋದ್ರಿಂದ ನಾವು ಮ್ಯಾನ್ಯಲ್ ವರ್ಕ್ನ ಅವಾಯ್ಡ್ ಮಾಡ್ಬೋದು. ಈಗ VLOOKUP ಮಾತ್ರ ಯೂಸ್ ಮಾಡಿದರೆ ಹೇಗೆ ಮಾಡ್ಬೋದಾಗಿತ್ತು ಅಂದರೆ ಯಾವುದರಲ್ಲಿ ವ್ಯಾಲ್ಯೂ ಇದೆ ಅದನ್ನು ತಗೊಂಡು ಪೇಸ್ಟ್ ಮಾಡೋದು, ಹಾಗೆ ಮಾಡಿ ನಾವು ವ್ಯಾಲ್ಯೂನ ಫಿಲ್ ಮಾಡಬೇಕಾಗ್ತದೆ. ಹೀಗೆ ನಾವು ವ್ಯಾಲ್ಯೂನ ಫಿಲ್ ಮಾಡಬೇಕಾಗ್ತದೆ. ಇದರಿಂದ ಈಸಿಯಾಗಿ ನಾವು ಇಫ್ ಮತ್ತು XLOOKUP ಯೂಸ್ ಮಾಡಿದ್ರೆ ಒಂದೇ ಫಾರ್ಮುಲಾದಲ್ಲಿ ನಮ್ಮ ಆನ್ಸರ್ ಬರುತ್ತೆ. ಅದನ್ನು ಕಾಪಿ ಮಾಡಿ ಕಂಪ್ಲೀಟ್ ಕಾಲಮಲ್ಲಿ ಪೇಸ್ಟ್ ಮಾಡಿದ್ರೆ ನಮ್ಮ ಆನ್ಸರ್ ರೆಡಿ ಇದೆ. ಈ ರೀತಿ ಮೊದಲೇ ಇರುವಂತಹ ವ್ಯಾಲ್ಯೂನ ಏನೂ ಡಿಸ್ಟರ್ಬ್ ಮಾಡದೆ ಉಳಿದಿರುವಂತಹ ಸೆಲ್ನ ಫಿಲ್ ಮಾಡೋದಕ್ಕೆ ನಾವು ಇಫ್ ಮತ್ತು XLOOKUPನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. XLOOKUP ಬಗ್ಗೆ ಮೊದಲೇ ವಿಡಿಯೋ ಇದೆ, ದಯವಿಟ್ಟು ಚೆಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೆಚ್ಚಿನ ಪ್ರಾಕ್ಟಿಕಲ್ ವಿಡಿಯೋಸ್ಗೋಸ್ಕರ ಎಕ್ಸೆಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.